ಮಾರನೆಯ ದಿನ ಬೆಳಿಗ್ಗೆ ವಸುಂಧರಳ ಜೊತೆ 7 ಗಂಟೆಯ ಬಸ್ಸಿಗೆ ಅಕ್ಕನ ಊರಿಗೆ ಬಂದು ಮನೆ ತಲುಪುವಾಗ 8:15. ಊರ ಹೊರಗಿನ ಬಡಾವಣೆಯಲ್ಲಿ ಭವ್ಯವಾದ ಬಂಗ್ಲೆಯೇ ಕಟ್ಟಿಸಿದಳು ವೈಶಾಲಿ. ಪುಟ್ಟ ಕಾಂಪೌಂಡ್, ಹೌದು, ವರಾಂಡದ ಮೆಟ್ಟಿಲೇರಿ ತೆರೆದೇ ಇದ್ದ ಬಾಗಿಲಿಂದ ಒಳ ಪ್ರವೇಶಿಸಿದರು. ವರಾಂಡದ ಒಳಭಾಗಕ್ಕೆ ಒಂದು ಬೆತ್ತದ ಕುರ್ಚಿಯ ಮೇಲೆ ಕೂತಿದ್ದರು ಲಲಿತಮ್ಮ. ಅವರ ಕಂಗಳು ಅರೆ ಮುಚ್ಚಿದ್ದವು. ಯಾವಾಗಲೂ ಬಣ್ಣ ಬಣ್ಣವಾದ ಸೀರೆಗಳನ್ನು ಮಗಳು ತೆಗೆಸಿಕೊಟ್ಟಳು ಎಂದು ಉಡುತ್ತಿದ್ದ ಆಕೆ ಮಾಸಲು ಬಣ್ಣದ ಸೆರಗು ಹರಿದ ನೂಲಿನ ಸೀರೆ ಉಟ್ಟಿದ್ದರು. 5 ವರ್ಷಗಳಲ್ಲಿ ಅವರ ದೇಹವು ತುಂಬ ಜರ್ಜರಿತವಾಗಿತ್ತು. ಅಮ್ಮ ಎಂದು ಉದ್ವೇಗದಿಂದ ಕೂಗಿದಳು ವೈಜಯಂತಿ. ಆಕೆ ಕಣ್ಣು ತೆರೆದು ಪಿಳಿ ಪಿಳಿ ನೋಡಿದರು. 1 ನಿಮಿಷದ ನಂತರ, ಜಯ, ನನ್ನ ಕಂದ, ಹೇಗಿದ್ದೀಯಮ್ಮ ಎಂದರು. ವೈಜಯಂತಿ ಓಡಿ ಹೋಗಿ ಅವರನ್ನಪ್ಪಿದಳು. ಅಮ್ಮ, ನೀನು ಯಾಕೆ ಹೀಗಾಗಿದ್ದಿ ಎಂದಳು. ಆಕೆ ಕಣ್ಣೊರೆಸಿಕೊಂಡು, ಭೂಭಾರವಾಗಿ ಬದುಕಿದ್ದೀನಿ ನೋಡು. ಈ ಮನೆಗೆ ನಾನು ಬರಬಾರದಾಗಿತ್ತು. ನಾಯಿಗಿಂತ ನಾನು ಕಡೆ. ಅಡಿಗೆ ಮನೆಗೆ ಹೋಗಿ ಒಂದು ನೀರು ನಾನು ಮುಟ್ಟಿ ಕುಡಿಬಾರದಂತೆ. ಬಚ್ಚಲ ಮನೆ ಮುಂದಿರೋ ವರಾಂಡದಲ್ಲಿ ಒಂದು ಹಿತ್ತಾಳೆ ತಪ್ಪಲೆಯಲ್ಲಿ ನೀರು ತುಂಬಿಸಿ 1 ಲೋಟ ಬೋರಲು ಹಾಕಿರ್ತೀನಿ. ನನ್ನದಾದ ಒಂದು ಕೋಣೆ ಇಲ್ಲ. ಈ ಹೊರ ವರಾಂಡದಲ್ಲಿ ವಾಸ. ರಾತ್ರಿ ಹೊತ್ತು ಇಲ್ಲೇ ಮೋಟಾರ್ ಬೈಕ್ ತಂದು ನಿಲ್ಲಿಸ್ತಾನೆ. ಅದರ ಮಗ್ಗುಲಲ್ಲಿ ಪೆಟ್ರೋಲ್ ವಾಸನೆ ಕುಡಿತಾ ಮಲಗಬೇಕು ಎಂದರು. ವೈಜಯಂತಿ ವಿಷಾದದಿಂದ, ಏಕಮ್ಮ, ಬಂಗ್ಲೆ ಬಹಳ ದೊಡ್ಡದಾಗಿದೆ, ರೂಮುಗಳಿಲ್ವಾ ಎಂದಳು. ವಿಶಾಲ ಹಜಾರ 4 ರೂಮ್ಗಳಿವೆ. ಒಂದು ವೈಶಾಲಿ ಅವಳ ಗಂಡಂದು, ಒಂದು ಅವರತ್ತೆ ಮಾವಂದು, ಒಂದು ಅವಳ ಮಕ್ಕಳದು. ಹೈಸ್ಕೂಲ್ ಓದ್ತಿವೆ ಆ ಹುಡುಗರು. ಇನ್ನೊಂದು ಕೋಣೆ ಡ್ರಾಯಿಂಗ್ ರೂಮ್ ಅಂತ ಸೋಫಾ ಗೀಫಾ ಹಾಕಿ ಸಿಂಗರಿಸಿದ್ದಾಳೆ. ರೂಮ್ ಬೇಡ. ರಾತ್ರಿ ಹೊತ್ತು ನಾನು ಆ ಖಾಲಿ ಹಜಾರದಲ್ಲಿ ಮಲಗೋದು ಅವರು ಯಾರಿಗೂ ಬೇಡ. ಈ ವರಾಂಡದಲ್ಲೇ ಮಲಗಬೇಕು. ಏನು ತಿರಸ್ಕಾರ ಮಾಡ್ತಾರೆ ಅಂತ. ಬಚ್ಚಲ ಮನೆ ಮುಂದಿನ ವರಾಂಡದಲ್ಲಿ ಅನ್ನ ಸಾರು ಮಜ್ಜಿಗೆ ತಂದಿಡ್ತಾಳೆ ಅವರತ್ತೆ. ನಾನು ಅಲ್ಲಿಯೇ ಕೂತು ಊಟ ಮಾಡಬೇಕು. ಅಡಿಗೆ ಮನೆಗೆ ನಾನು ಬಂದರೆ ಆಕೆಯ ಮಡಿ ಹಾಳಾಗುತ್ತಂತೆ ಎಂದಳು. ವೈಜಯಂತಿ ಚಿಂತೆಯಿಂದ, ವೈಶಾಲಿ ಹೇಗೆ ಸುಮ್ಮನಿರ್ತಾಳೆ, ನಿನಗಾದ ಈ ಎಲ್ಲ ಅಪಮಾನ ನೋಡಿಕೊಂಡು ಎಂದಳು. ಆಕೆ ನಿಟ್ಟುಸಿರು ಬಿಟ್ಟು, ವೈಶಾಲಿ ನನ್ನ ಮಗಳಲ್ಲಮ್ಮ, ಯಾವುದೋ ಜನ್ಮದ ಶತ್ರು. ಮನೆ ಕಟ್ಟಿಸೋವಾಗ ಪಿನ್ನಾಣದ ಮಾತಾಡಿ ದುಡ್ಡು ಇಸ್ಕೊಂಡಿದ್ದಷ್ಟೇ. ಗೃಹ ಪ್ರವೇಶ ಮಾಡಿ ಈ ಮನೆಗೆ ಬಂದ ಮೇಲೆ ಅವರೆಲ್ಲ ಒಂದು, ನಾನೊಬ್ಬಳೇ ಒಂದು. ನೋಡು, 9ಕ್ಕೆ ಬಂತು. ಇನ್ನು ನನ್ನ ಸ್ನಾನ ಇಲ್ಲ. 9ರ ಮೇಲೆ ಬಚ್ಚಲ ಮನೆಗೆ ಹೋಗಿ ತಣ್ಣೀರು ಹೊಯ್ಕೋಬೇಕು. ಹಂಡೆ ಮುಟ್ಟಿದರೆ ಆಕೆಯ ಮಡಿ ಹಾಳಾಗುತ್ತಂತೆ ಎಂದರು. ಅಮ್ಮ, ಇಲ್ಲಿ ಯಾಕೆ ಅನುಭವಿಸಿಕೊಂಡಿರ್ತಿ? ಬಾ, ನಿನ್ನ ಕರೆದುಕೊಂಡು ಹೋಗೋಕೆ ನಾನು ವಸುಂಧರ ಬಂದಿದ್ದೀವಿ ಎಂದಳು. ಆಕೆ ಕಣ್ಣು ಕಿರಿದುಗೊಳಿಸಿ ವಸುಂಧರಳ ಕಡೆ ನೋಡಿ, ವೈಶಾಲಿ ಹತ್ತಿರ ₹1,00,000 ವಾಪಸ್ಸು ಇಸ್ಕೊಂಡು ನಮ್ಮ ಮನೆ ಮೆಟ್ಟಿಲು ಹತ್ತಿ ಅಂತ ಇವಳು ವಸುಂಧರ ಬರೆದಿದ್ದಳು. ಆದರೆ ಈಗ ವೈಶಾಲಿಗೆ ದೇವರ ಭಯ, ಧರ್ಮದ ಭಯ, ಹಿರಿಯರ ಭಯ ಯಾವುದೂ ಇಲ್ಲ. ಸ್ವಂತ ಮನೆ ಕಟ್ಟಿಸಿ ಗೆದ್ದಿದ್ದಾಳೆ. ಮಕ್ಕಳು ಫಸ್ಟ್ ರ್ಯಾಂಕ್ ಬರ್ತಿವೆ. ಗಂಡಂಗೆ ಮ್ಯಾನೇಜರ್ ಪೋಸ್ಟ್ ಸಿಕ್ಕಿದೆ. ಫ್ರಿಜ್, ಟಿವಿ, VCR ಇಂದ ಹಿಡಿದು ಮನೆಯಲ್ಲಿ ಎಲ್ಲ ಶ್ರೀಮಂತ ಸಾಧನಗಳಿವೆ. ಮತ್ತೆ 10 ತೊಲೆ ಚಿನ್ನ ಮಾಡಿಸಿದ್ದಾಳೆ. ಅವಳ ಗರ್ವ ಮುಗಿಲು ಮುಟ್ಟಿದೆ. ಆಕೆ ಮಾತಾಡುತ್ತಿದ್ದಂತೆಯೇ ವೈಶಾಲಿಯ ಹೊರಗೆ ಬಂದಳು. ವಸುಂಧರ ವೈಜಯಂತಿಯರನ್ನು ನೋಡಿ, ಓಹೋ, ಅತ್ತಿಗೆ ನಾದಿ ನೀರು ಒಟ್ಟಿಗೆ ಬಂದಿರಾ? ಏನು ಸಮಾಚಾರ ಎಂದಳು. ಅಕ್ಕ, ಅಮ್ಮನ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀವಿ ಎಂದಳು. ಧಾರಾಳವಾಗಿ ಕರ್ಕೊಂಡು ಹೋಗು. ನಿನಗೂ ಒಂಟಿಯಾಗಿದ್ದು ಸಾಕಾಗಿರಬಹುದು. ಆದರೆ ನಿನ್ನಂಗಡಿಯ ಬಂಡವಾಳಕ್ಕೆ ₹1,00,000 ಸಿಗುತ್ತೆ ಅಂತ ಕನಸಿನಲ್ಲಿ ಸಹ ಆಶಿಸಬೇಡ. ಕೋರ್ಟಿಗೆ ಹೋದರೂ ನಿನಗೆ ₹1,00,000 ಹಣ ಸಿಗಲ್ಲ. ಅಮ್ಮನ ಕಾಯಿಲೆಗಳಿಗೆ 5 ವರ್ಷಗಳಿಂದ ನಾನು ಮಾಡಿದ ಖರ್ಚು ಲೆಕ್ಕ ಒಪ್ಪಿಸ್ತೀನಿ ಎಂದಳು. ವೈಜಯಂತಿ ತಿರಸ್ಕಾರದಿಂದ, ಅಕ್ಕ, ಮೊದಲಿಂದ ನಿನಗೆ ದುಡ್ಡಿಗಾಗಿ ಹೆತ್ತ ತಾಯಿ ಬೇಕಾಗಿತ್ತು. ತಾಯಿ ಅಂದರೆ ದುಡ್ಡಿನ ಗಿಡ ಅಂತಲೇ ತಿಳಿದಿದ್ದೆ. ಆದರೆ ನಿನ್ನ ಹಾಗೆ ಎಲ್ಲರೂ ಅಲ್ಲ. ಅಮ್ಮ, ಹೇಳು, ನಿನ್ನ ಬಟ್ಟೆ ಬರೆ ಏನಿದೆಯೋ ಜೋಡಿಸಿಕೊ. ಈಗ 9:15 ಬಸ್ಸಿಗೆ ಹೊರಟು ಬಿಡೋಣ. ಅಲ್ಲಿ 10ವರೆಗೆ ತಲುಪ್ತೀವಿ. ಸ್ನಾನ ಊಟ ಅಲ್ಲಿ ಮಾಡು. ದಾರಿಲಿ ಹಾಲು ಹಣ್ಣುಗಳು ಕೊಡಿಸ್ತೀನಿ ಎಂದಳು. ನಿಜವಾಗಿಯೂ ನನ್ನ ಕರೆದುಕೊಂಡು ಹೋಗ್ತೀಯೇನೆ? ದುಡ್ಡು ಕಾಸು ಏನೂ ಇಲ್ಲದೆ ಬಂದರೆ ಶಾಮು ನನ್ನ ಸೇರಿಸ್ತಾನ ಎಂದು ಆಕೆ ಅಲವತ್ತುಕೊಂಡರು. ಆಗ ವೈಜಯಂತಿ ಮಾತಾಡಿ, ಶಾಮು ವಿಷಯವೇ ಇಲ್ಲ ಇದರಲ್ಲಿ. ನಾನು ನಿನ್ನ ಸೊಸೆ ಇಬ್ಬರು ಮಾಡಿಕೊಂಡ ಒಪ್ಪಂದ ಇದು ಎಂದು ವಿವರಿಸಿದಳು. ಆಕೆ ಕಣ್ಣೀರು ಹಾಕಿ, ಕಡೆಗೂ ಅವರಿವರಿಗೆ ಒಳ್ಳೆಯದು ಮಾಡೋದೇ ಆಯಿತು ನಿಂದು. ನಿನ್ನ ಮದುವೆ ಆಗಲೇ ಇಲ್ಲವಲ್ಲೇ ಎಂದರು. ನನ್ನ ಮದುವೆ ಇನ್ನು 4 ದಿನ ಇದೆಯಮ್ಮ. ನನ್ನ ಮದುವೆ ನೋಡೋ ಭಾಗ್ಯ ನಿನಗೂ ಇದೆ, ಬಾ ಎಂದು ಎಲ್ಲ ಹೇಳಿದಳು. ಆಕೆ ಸಂತಸದಿಂದ, 5 ವರ್ಷದಲ್ಲಿ ನಿಜವಾಗಿಯೂ ಅಷ್ಟು ಮುಂದುವರೆದಿದ್ದೀಯೇನೆ? ನಿನ್ನ ಗಂಡ ಹಾಗೂ ಹುಡುಗಂಗೆ ತಿಂಗಳಿಗೆ 10-12 ಸಾವಿರ ರೂಪಾಯಿ ಸಂಪಾದನೆ, ನಿನಗೆ 6,000ದವರೆಗೆ ಸಂಪಾದನೆ ಕೇಳಿ ಆಶ್ಚರ್ಯ ಆಗುತ್ತೆ ಎಂದರು. ತಾಯಿಯೊಂದಿಗೆ ಊರಿಗೆ ಬಂದು ಅಣ್ಣನ ಮನೆಯಲ್ಲಿ ತಾಯಿಯನ್ನು ಬಿಟ್ಟು ಅತ್ತಿಗೆಗೆ ಹಣ ಕೊಟ್ಟು ವೈಜಯಂತಿ ಈ ಮನೆಗೆ ಬಂದಳು. ರಂಗಮ್ಮ ದುಗುಡದಿಂದ, ನಿಮ್ಮ ತಾಯಿಯನ್ನು ಕರೆದುಕೊಂಡು ಬಂದ್ಯಾ ಎಂದರು. ಹೌದು ಅತ್ತೆ, ಕರೆದುಕೊಂಡು ಬಂದೆ. ಹಾಗೂ ಅಣ್ಣನ ಮಗನ ವಿದ್ಯಾಭ್ಯಾಸದ ಹೊಣೆನೂ ಹೊತ್ತಿದ್ದೀನಿ. ಏಕೆ ಎಂದಳು. ಅವಳು ಅಮ್ಮ ಅಮ್ಮ ಎಂದು ಆಗೊಂದು ವಾರದಿಂದ ಹೆದರಿ ಮಾತಾಡುತ್ತಿದ್ದವಳು ಈಗ ಅತ್ತೆ ಎಂದಾಗ ಕಸಿಬಿಸಿ ಆಯಿತು. ನಿನ್ನ ದುಡ್ಡು, ನಿನ್ನ ಕಾಸು, ಏನು ಬೇಕಾದರೂ ಮಾಡಮ್ಮ. ಮದುವೆ ಅಂತಾನೆ 3 ಮದುವೆಗಳು ನಡೆಯಬೇಕು. ಏನೇನು ಸಿದ್ಧತೆ ಇಲ್ಲ. ಹೇಗೆ ನಡೆಸ್ತಾನೋ ಎಂದರು. ಅವರು ಏನು ಮಾಡಿದರೂ ಸರಿಯಾಗಿ ಮಾಡಿರ್ತಾರೆ. ನೀವು ಏಕೆ ಚಿಂತೆ ಮಾಡ್ತಿರತ್ತೆ ಎಂದಳು. ರಂಗಮ್ಮ ಅಸಮಾಧಾನದಿಂದ, ಹೌದಮ್ಮ, ಅವನು ಬುದ್ಧಿವಂತ.
ನಾನೊಬ್ಬ ಬುದ್ಧಿಗೇಡು ಹೆಂಗಸು ಎಂದರು. ವೈಜಯಂತಿ ಜಾಸ್ತಿ ಮಾತು ಬೆಳೆಸದೆ ಒಳಗೆ ಹೋದಳು. ಶನಿವಾರ ಮನೆಯ ಮುಂದೆ ಚಪ್ಪರ ಹಾಕಿಸಲಾಯಿತು. ಆ ಊರಿನ ವಿವಾಹ ಮಾಡಿಸುವ ಪುರೋಹಿತರಾದ ಶ್ಯಾಮಶಾಸ್ತ್ರಿಗಳು ಅವರ ಪತ್ನಿ, ಮಗ, ಸೊಸೆ ಇಬ್ಬರು ಹೆಣ್ಣು ಮಕ್ಕಳೊಂದಿಗೆ ಬಂದರು. ಇಬ್ಬರು ಅಡುಗೆಯವರು ಬಂದರು. ಆ ದಿನ ಸುಮಾರು 100 ಜನರಿಗೆ ಹೋಳಿಗೆ ಪಾಯಸದ ದೇವರ ಸಮಾರಾಧನೆ, ಊಟ. ರಾತ್ರಿ ನಾಂದಿ ದೇವರ ಪೂಜೆ ಎಲ್ಲ ನಡೆಯಿತು. ಮಾರನೇ ದಿನ ಶ್ಯಾಮಶಾಸ್ತ್ರಿಗಳ ಪತ್ನಿ ವಧುವರರನ್ನು ಕೂಡಿಸಿ ಎಣ್ಣೆ ಶಾಸ್ತ್ರ ಮಾಡಿಸಿದರು. ಆದರೆ ಅತ್ತೆ ಸೊಸೆ ಆರತಿ ಎತ್ತಿದರು. 3 ಜನಕ್ಕೂ ಮಂಗಳ ಸ್ನಾನ ಮಾಡಿಸಿ ಮಂಗಳಗೌರಿ ಪೂಜೆ ಮಾಡಿಸಿದರು. ವರಗಳಿಗೆ ನವಗ್ರಹ ಪೂಜೆ, ಕುಲದೇವತಾ ಪೂಜೆ ಮಾಡಿಸಿದರು. ಶುಭ ಮುಹೂರ್ತದಲ್ಲಿ ಹಸೆಗೆ ಬಂದ ವಧುಗಳಿಗೆ ಅಂತಃಪಟ ಹಿಡಿದು ಜೀರಿಗೆ ಬೆಲ್ಲ ಕಾರ್ಯಕ್ರಮ ಧಾರೆ ಮಾಡಿಸಲಾಯಿತು. ವರನಿಗೆ ನೇರವಾಗಿ ಅವನು ವಿವಾಹವಾಗುವ ಆಯಾ ಕನ್ಯೆಯರನ್ನು ಮಂತ್ರೋಕ್ತವಾಗಿ ಒಪ್ಪಿಸಿ ಪಾಣಿಗ್ರಹಣ ಮಾಡಿಸಿದರು. ನಂತರ ಮಾಂಗಲ್ಯ ಕಟ್ಟುವ ಕಾರ್ಯಕ್ರಮ. ಓಲಗ ವಾದ್ಯಗಳು ಮೊಳಗುತ್ತಿದ್ದಂತೆಯೇ ಮಂತ್ರೋಕ್ತವಾಗಿ ಮಾಂಗಲ್ಯ ಕಟ್ಟುವ ಕಾರ್ಯಕ್ರಮ. ಶಾಮು, ವಸುಂಧರ, ಆ ಬೀದಿಯ 100 ಹೆಂಗಳೆಯರು, ಗೃಹಸ್ಥರು ಹಾಗೂ ರಂಗಮ್ಮನ ಅಣ್ಣ ಅತ್ತಿಗೆ ಎಲ್ಲರೂ ಬಂದಿದ್ದರು. ಯಾರಿಗೂ ಹಸೆಯ ಮೇಲೆ ಕೂಡುವ ಅವಕಾಶವಿರಲಿಲ್ಲ. ವಧುವರರು ಮಾತ್ರ ಹಸೆಯ ಮೇಲೆ ಕೂತಿದ್ದರು. ಪುರೋಹಿತರು ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಿದರು. ಈ ಮದುವೆಗೆ ಅರುಂಧತಿಯು ಬಂದಿದ್ದರು. ಲಲಿತನ ಸಂಕಟ ನೋಡಲಾರದೆ ಅವಳನ್ನು ವೃದ್ಧಾಶ್ರಮಕ್ಕೆ ಸೇರೋಣ ಅಂತಿದ್ದೆ. ಆ ಮಗಳು ಹೀಗೆ, ನೀನು ಏನು ನ್ಯಾಯ ಅಂತ ಹೋರಾಟ ಮಾಡಿ ಅತ್ತಿಗೆ ಪರ ವಹಿಸಿ ತಾಯಿನೇ ಮನೆ ಬಿಟ್ಟು ಓಡಿಸಿದ್ದಿ. ವಸುಂಧರಾಗೆ ಅತ್ತೆಯ ಕಂಡ್ರೆ ಆಗಲ್ಲ, ಆದರೆ ಪುನಃ ನೀನೇ ಬಂದು ಲಲಿತನ ಕರ್ಕೊಂಡು ಹೋದಿಯಂತೆ. ಆಶ್ಚರ್ಯ ತಾಳಲಾರದೆ ಬಂದೆ ಎಂದರು. ಲಲಿತಮ್ಮ ಬಾಯಿ ತುಂಬ ಮಗಳನ್ನು ಹೊಗಳಿ, ಅವಳೇ ನನಗೆಲ್ಲ ಏರ್ಪಾಡು ಮಾಡಿದ್ದಾಳೆ. ವಸುಂಧರ ಬಾಲ ಬಿಚ್ಚೋ ಹಾಗಿಲ್ಲ, ಹೆದರಿಕೊಂಡು 2 ಹೊತ್ತು ಬಿಸಿ ಅಡುಗೆ ಮಾಡ್ತಾಳೆ ಎಂದು ಎಲ್ಲ ವಿವರಿಸಿದರು. ಹೇಗಿದ್ದರೂ ಬಂದಿದ್ದೀರಿ, ನಾಳೆ ಮದುವೆ ನೋಡಿಕೊಂಡೇ ಹೋಗಿ ಎಂದು ಉಪಚರಿಸಿದಳು. ಆಕೆ ಮಾರನೇ ದಿನ ಮದುವೆ ಮುಗಿಸಿಕೊಂಡು ಲಾಡು ಊಟ ಉಂಡು ಅವಳಿಗೆ 100 ರೂಪಾಯಿಗಳನ್ನು ಉಡುಗೊರೆ ನೀಡಿ ಹೊರಟರು. ವೈಜಯಂತಿಯ ವಿವಾಹವಾಗಿ 2 ವರ್ಷಗಳಾಗಿತ್ತು. ವಿವಾಹ ಆದ ಮೊದಲನೇ ವರ್ಷದಲ್ಲೇ ವೈಜಯಂತಿ ಗಂಡು ಮಗುವಿನ ತಾಯಿಯಾಗಿದ್ದಳು. ವಿವಾಹದ 5 ತಿಂಗಳುದ್ದ ಗೌರಿ ತನ್ನ ಬಾಣಂತನದ ಸಲುವಾಗಿ ತಾಯಿಯೊಂದಿಗೆ ಅಲ್ಲೇ ಇದ್ದಳು. ಗೌರಿ ಹೆಣ್ಣು ಮಗುವಿನ ತಾಯಿಯಾಗಿ 2 ತಿಂಗಳ ಪುಟ್ಟ ಮಗುವಿನೊಡನೆ ಗಂಡನ ಮನೆಗೆ ತೆರಳಿದರು. ಮನೆಯಲ್ಲಿ 2 ಸೊಸೆಯರು, ಅಳಿಯ ಮಗಳು, ಅವರಿಗೆಲ್ಲ ಪ್ರತ್ಯೇಕ ಕೋಣೆಗಳು. ಅಡಿಗೆ, ಊಟ ಹಾಗೂ ಮನೆಯ ಎಲ್ಲ ಕೆಲಸದ ಜವಾಬ್ದಾರಿ ಹೊಸ ಸೊಸೆ ಲಲಿತಳದು. ಲಲಿತಾ ಅತ್ತೆ ಎಂದು ಹೆದರುತ್ತಿರಲಿಲ್ಲ. ಅತ್ತೆ, ಅಡಿಗೆ ಗಿಡಿಗೆ ನಾವು ನೋಡ್ಕೋತೀವಿ, ನೀವು ಪಾತ್ರೆ ತೊಳೆದು ಬಿಡಿ, ಬಚ್ಚಲ ಮನೆ ತುಂಬ ರಾಶಿ ಬಿದ್ದಿದೆ. ಸಂಧ್ಯಾ, ನೀವು ಕೊಂಚ ಗಲಬರಿಸಿ ಒಳಗೆ ತಂದಿಡೋದು ಎಲ್ಲ ಮಾಡಿ. ನನಗೆ ಗೌರಿ ತರಕಾರಿ ಹೆಚ್ಚಿಕೊಡೋದು ಎಲ್ಲ ಸಹಾಯ ಮಾಡಲಿ, ಇಲ್ಲಿ ಹಗುರ ಕೆಲಸ ಇರುತ್ತೆ ಎನ್ನುವಳು. ಮಧ್ಯಾಹ್ನ ಅತ್ತೆ ಬನ್ನಿ, ಎಲ್ಲ ಸೇರಿ ಬಟ್ಟೆ ಒಗೆದು ಬಿಡೋಣ. ಗೌರಿ, ನೀನು ಎಲ್ಲ ಬಟ್ಟೆಗೂ ಸೋಪು ಹಾಕಿ. ಅತ್ತೆ, ನೀವು ಒಗೆದು ಕೊಡಿ, ನಾನು ಸಂಧ್ಯಾ ಒಣಗಿ ಹಾಕ್ತೀವಿ ಎಂದಳು. ರಂಗಮ್ಮ ಅಸಮಾಧಾನದಿಂದ, ಒಂದು ಬಟ್ಟೆ ಒಗೆಯಲಿಕ್ಕೆ ಎಷ್ಟು ಜನನೇ? 12 ಗಂಟೆ ಆಗಿದೆ, ಬಸರಿ ಹುಡುಗಿ ಊಟ ಮಾಡಿ ಮಲಗಲಿ ಎಂದರು. ಒಂದೊಂದು ಸಲ ಒಬ್ಬೊಬ್ಬರ ಊಟ ಆಗಲ್ಲತ್ತೆ. 1 ಗಂಟೆಗೆ ನಮ್ಮ ಅಣ್ಣ, ನಮ್ಮ ಯಜಮಾನರು ಬರ್ತಾರೆ. ಆಗ ನಾನು ಸಂಧ್ಯೆ ಬಡಿಸ್ತೀವಿ, ನೀವೆಲ್ಲ ಕೂತ್ಕೊಂಬಿಡಿ. ಗೌರಿಗೆ ತುಪ್ಪ ಹಾಕಿ 1 ಲೋಟ ರವೆ ಗಂಜಿ ಮಾಡಿ ಕೊಟ್ಟಿದ್ದೀನಿ. ಬಸುರಿ ಹುಡುಗಿ ಒಂದೇ ಸಮ ಕೂತಿರಬಹುದು, ಸ್ವಲ್ಪ ಅಡ್ಡಾಡಿ ಕೆಲಸ ಮಾಡಿದರೆ ಒಳ್ಳೆಯದು. 8 ಜನದ ಬಟ್ಟೆ ಅಂದರೆ ಒಬ್ಬಿಬ್ಬರು ಒಗೆಯಲಿಕ್ಕೆ ಆಗಲ್ಲ. ನಾವು 4 ಜನ ನಿಂತರೆ ಎಲ್ಲರಿಗೆ ಸುಲಭ ಎನ್ನುತ್ತಿದ್ದಳು. ಬೆಳಗಿನ ತಿಂಡಿ ಸಹ 8 ಗಂಟೆಗೆ ವೈಜಯಂತಿ ಹಾಗೂ ಮೋಹನನಿಗೆ ಅವರ ರೂಮಿನಲ್ಲಿ ಹೋಗಿ ಕೊಡುವಳು. ತನ್ನ ಗಂಡ ರಾಮಣ್ಣ, ತನ್ನಣ್ಣ ಗೋವಿಂದನಿಗೆ ಅಡಿಗೆ ಮನೆಯಲ್ಲಿ ಕರೆದು ಕೂಡಿಸಿಕೊಡುವಳು. ಉಳಿದ ಚೂರು ಪಾರು ಗೌರಿ ಸಂಧ್ಯರ ಜೊತೆ ತಾನು ತಿನ್ನುವಳು. ರಂಗಮ್ಮ ಒಮ್ಮೆ ಕೋಪದಿಂದ, ಏನಿದು, ಒಂದು ಪಿಡಿಚೆ ಉಪ್ಪಿಟ್ಟಿದೆ, ಬಸುರಿ ಹುಡುಗಿ, ಅವಳಿಗೆ ಹೊಟ್ಟೆ ತುಂಬ ತಿಂಡಿ ಕೊಡಬಾರದೇನೆ ಎಂದಳು. ನಿಮ್ಮಳಿಯ 1 ಪೈಸೆ ಕಳಿಸ್ಲಿಲ್ಲವಲ್ಲ ಅತ್ತೆ? ಬಸುರಿ ಹೆಂಡತಿನ ಬಿಟ್ಟಿದ್ದೀನಿ, ತಿಂಗಳಿಗೆ ಒಂದು 500 ರೂಪಾಯಿ ಕಳಿಸಬೇಕು ಅಂತ ಪ್ರಜ್ಞೆ ಬೇಡವಾ ಎಂದು ದಬಾಯಿಸುವಳು. ಊಟ 1-2 ಹೊತ್ತಿಗೆ ಬಗೆ ಬಗೆ ಪಲ್ಯ, ಚಟ್ನಿ, ಚಪಾತಿ, ಹಪ್ಪಳ, ಸಂಡಿಗೆಗಳೊಡನೆ ಹೊಟ್ಟೆ ತುಂಬ ಬಡಿಸುವಳು. ವೈಜಯಂತಿಗಂತೂ ರಾಜೋಪಚಾರ. ನೀವು ಮನೆ ಯಜಮಾನಿ, ನೀವೇ ಎಲ್ಲರಿಗಿಂತ ಮುಖ್ಯ. ಏನು ಅಡಿಗೆ ಮಾಡಬೇಕು ಹೇಳಿ, ನಿಮಗೆ ಯಾವ ಅಡಿಗೆ ಇಷ್ಟ ಎಂದು ಓಲೈಸುತ್ತಿದ್ದಳು. ಗೌರಿ 2 ತಿಂಗಳು ಬಾಣಂತನ ಮುಗಿಸಿಕೊಂಡು ಹೋಗುವಷ್ಟರಲ್ಲಿ ವೈಜಯಂತಿ 3 ತಿಂಗಳ ಗರ್ಭಿಣಿಯಾಗಿದ್ದಳು. ವಿಷಯ ತಿಳಿದ ರಂಗಮ್ಮ, ಮಗನಿಗೆ ನಾನೇನಾದರೂ ಇರಬೇಕೇನಪ್ಪ ಹಿರಿಯಳು ಎಂದು ಕೇಳಿದರು. ಲಲಿತ ತಾನೇ ಉತ್ತರಿಸಿ, ಬೇಡಿ ಅತ್ತೆ, ನೀವು ಮಗಳ ಜೊತೆ ಹೊರಟು ಬಿಡಿ, ಅಕ್ಕನ ನಾನು ಸಂಧ್ಯಾ ಸೇರಿ ಹೂವಿನ ಹಾಗೆ ಜೋಪಾನ ಮಾಡ್ತೀವಿ ಎಂದಳು. ರಂಗಮ್ಮ ಕ್ರೋಧದಿಂದ, ನಿನ್ನ ಯಾರು ಕೇಳಿದರೆ? ನಾನು ನನ್ನ ಮಗನ್ನ ಕೇಳಿದೆ ಎಂದರು. ಮೋಹನ ಶಾಂತವಾಗಿ, ಲಲಿತಮ್ಮ ಸರ್ವವಿದ್ಯಾ ಪ್ರವೀಣೆ, ಬಾಣಂತನ ಅವರೇ ಮಾಡ್ತಾರೆ, ನೀನು ಮೊಮ್ಮಗ ಹುಟ್ಟಿದ ಮೇಲೆ ಬಂದು ನೋಡು ಎಂದ. ತಮ್ಮನ ಹೆಂಡತಿಯನ್ನು ಲಲಿತಮ್ಮ ಎಂದು ಬಾಯಿ ತುಂಬ ಕೂಗುತ್ತಿದ್ದ. ಅವಳಿಗೂ ಭಾವ ಎಂದರೆ ಅಚ್ಚುಮೆಚ್ಚು. ಆಕೆ ನಿರುಪಾಯವಾಗಿ ಮಗಳೊಡನೆ ಸಿಹಿ ಊಟ ಉಂಡು ತೆರಳಿದರು. ಅರಿಶಿನ ಕುಂಕುಮ 100 ರೂಪಾಯಿ ಎಲೆ ಅಡಿಗೆ ಕೊಟ್ಟು ಗೌರಿಯನ್ನು ಕಳುಹಿಸಿಕೊಟ್ಟ. ರಂಗಮ್ಮನ ಮನದಲ್ಲಿ ಮಗ ಸೊಸೆಯರ ಮೇಲೆ 100 ಅಸಮಾಧಾನಗಳಿದ್ದವು. ವೈಜಯಂತಿಯಂತೂ ಈ ಮನೆ ರಾಣಿ. ಅವಳ ಗರ್ವ ಬಿಂಕಗಳೇನೇ ಇರಲಿ, ಈ ಹೊಸ ಸೊಸೆಗೆ ಎಷ್ಟು ದರ್ಪ.
ತನ್ನನ್ನು ಕಸ ಗುಡಿಸಿ ಅತ್ತೆ, ಪಾತ್ರೆ ತೊಳೆಯಿರಿ ಅತ್ತೆ, ಬಟ್ಟೆ ಒಗೆಯೋಣ ಬನ್ನಿ ಅತ್ತೆ ಎಂದು ಧೈರ್ಯವಾಗಿ ಕೂಗಿ ಕೆಲಸ ಮಾಡಿಸುತ್ತಾಳೆ. ಗೌರಿಗೆ ಒಂದು ಮಟ್ಟದ ಆರತಿ, ಹೋಳಿಗೆ, ಪಾಯಸದ ಅಡಿಗೆ ಮಾಡಿಬಿಟ್ಟರು. ಮಗುಗೆ ಅಣ್ಣ ತಮ್ಮಂದಿರು 100 ರೂಪಾಯಿ ಕೊಟ್ಟು ಕೈ ತೊಳೆದುಕೊಂಡರು. ಕಷ್ಟವಾಗಲಿ ಸುಖವಾಗಲಿ ಅಳಿಯನ ಮನೆಯಲ್ಲಿರಬೇಕು ಎಂದುಕೊಂಡ ಆಕೆ ವೈಜಯಂತಿಗೆ ಗಂಡು ಮಗು ಹುಟ್ಟುದಾಗಲೂ ನೋಡಲು ಬರಲಿಲ್ಲ. 2 ವರ್ಷ ಅಂಗಡಿ ನಡೆಸಿ ಬೇಸತ್ತು ಹೋದ ಚಂದ್ರು ಅಂಗಡಿಯಲ್ಲಿ ಒಳ್ಳೆ ಸಂಪಾದನೆ ಇಲ್ಲ. ಮಾಲು ತರಲು ಬಾಂಬೆ ಮದ್ರಾಸ್ ಓಡಾಟ ಹಳ್ಳಿಯವನಾದ ಹೆಚ್ಚು ವಿದ್ಯೆ ಇಲ್ಲದ ಅವನಿಗೆ ಹಿಂಸೆ ಎನಿಸುತ್ತಿತ್ತು. 50-60 ಸಾವಿರಕ್ಕೆ ಇಷ್ಟು ಒದ್ದಾಡುತ್ತಿದ್ದೇನೆ. ಲಕ್ಷಾಂತರ ರೂಪಾಯಿ ವಹಿವಾಟು ನಿರ್ವಹಿಸುವಷ್ಟು ಅಂಗಡಿ ಬೆಳೆದರೆ ನಾನು ನಿರ್ವಹಣೆ ಮಾಡಬಲ್ಲೆನೆ ಎನಿಸುತ್ತಿತ್ತು. ಸೇಲ್ಸ್ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ ಲೆಕ್ಕಾಚಾರ, ಕೆಲವು ಸರ್ಕಾರಿ ಅಧಿಕಾರಿಗಳ ವರ್ತನೆ ಎಲ್ಲ ಅವನಿಗೆ ಕಿರುಕುಳ ಎನಿಸುತ್ತಿದ್ದವು. ಅವನು ಬಯಸುತ್ತಿದ್ದ ಅವಕಾಶವೊಂದು ಅವನಿಗೆ ಎದುರಾಯಿತು. ಅವರಣ್ಣ 2 ಎಕರೆ ಗದ್ದೆ 60,000 ರೂಪಾಯಿಗೆ ಒತ್ತೆ ಹಾಕಿದ್ದ. ಆಗ ಒತ್ತೆ ಪಡೆದ ಗೌಡನ ವಿರೋಧಿಯಾದ ಮಂಡಲ್ ಪಂಚಾಯಿತಿ ಎದುರು ಪಾರ್ಟಿ ಮುಕುಂಡ ಗೌಡನಿಗೆ ಕಿರುಕುಳ ಕೊಡಲು ತಗಾದೆ ತೆಗೆದ. ತಾನೇ ಚಂದ್ರವನ್ನು ಹುಡುಕಿಕೊಂಡು ಬಂದು ಪುಸಲಾಯಿಸಿದ. ತನಗೆ ಸೇರಬೇಕಾದ ಆಸ್ತಿ ಅಣ್ಣ ತನ್ನ ಅನುಮತಿ ಇಲ್ಲದೆ ಒತ್ತೆ ಹಾಕಿದ್ದಾನೆ ಎಂದು ಗಲಾಟೆ ಎಬ್ಬಿಸಿದ. ದೊಡ್ಡ ಗಲಾಟೆ ಆಯಿತು. ಊರಿನ 2 ಪಕ್ಷಗಳ ಮುಖಂಡರು ಸೇರಿ ನ್ಯಾಯ ಬಗೆಹರಿಸಿದರು. ಚಂದ್ರು ಒತ್ತೆ ಹಣ ಕೊಟ್ಟು ಬಿಡಿಸಿಕೊಂಡರೆ ಅದು ಮುಂದೆ ಚಂದ್ರುವಿನ ಆಸ್ತಿ ಎಂದು ರಿಜಿಸ್ಟರ್ ಮಾಡಿಸಬಹುದು. ಸ್ವಂತ ಅಣ್ಣನಿಂದ ನ್ಯಾಯ ಸಿಗದ ಚಂದ್ರುವಿಗೆ ಈಗ ಅನಿರೀಕ್ಷಿತವಾಗಿ ಊರವರಿಂದ ನ್ಯಾಯ ಸಿಕ್ಕಿತು. ಚಂದ್ರುವಿಗೆ ಮೊದಲಿಂದ ಹೊಲ ಗದ್ದೆ ಕೆಲಸದಲ್ಲಿ ಮೋಹ. ಮಣ್ಣಿನ ಮಗನಾಗಿ ದುಡಿತೀನಿ, ಈ ಪಟ್ಟಣವಾಸ ಹಾಗೂ ಅಂಗಡಿ ಕೆಲಸ ನನಗೆ ಆಗಿ ಬರಲ್ಲ ಎಂದು ಗದ್ದೆ ಕೊಂಡು ಬಿಟ್ಟ. ಆ ಕುಗ್ರಾಮ ಹಳ್ಳಿಯ ವಾಸ ರಂಗಮ್ಮನಿಗೆ ಇಷ್ಟ ಇರಲಿಲ್ಲ. ಆಕೆ ಮಗನ ಮನೆಗೆ ಬಂದರು. ಬಾಮ್ಮ, 8 ತಿಂಗಳ ಮೇಲೆ ಮೊಮ್ಮಗನ ನೋಡಲಿಕ್ಕೆ ಬಂದೆ ಏನೋ. ನೋಡೋ ಶ್ರೀಧರ, ಅಜ್ಜಿ ಬಂದಿದ್ದಾರೆ. ವೈಜಯಂತಿ ಮೋಹನ ನಗುತ್ತಾ ತಾಯಿಯನ್ನು ಸ್ವಾಗತಿಸಿದರು. ಮಗಳು ಅಳಿಯ ಹಳ್ಳಿ ಸೇರಿದ್ರಪ್ಪ. ಈ ವಯಸ್ಸಲ್ಲಿ ಬಾವಿ ನೀರು ಸೇದುತ್ತಾ ಹೊಳೆಗೆ ಹೋಗಿ ಬಟ್ಟೆ ಒಗೆದುಕೊಂಡು ಬರ್ತಾ ಏನೋ ಜೀವನ ಮಾಡಲಿ. ನಾನು ಇಲ್ಲೇ ಇರ್ತೀನಿ. ಬೆಳೆ ಬಂದಾಗ 2 ಮೂಟೆ ಅಕ್ಕಿ ಕಳಿಸ್ತೀನಿ ಅಂತ ಅಳಿಯ ಹೇಳಿದ್ದಾನೆ. ನನ್ನ 20,000 ಋಣ ಇದೆಯಲ್ಲ ಅವನ ಮೇಲೆ ಎಂದರು. ಪಾತ್ರೆ, ಬಟ್ಟೆ, ಕಸ, ಏನೇನು ಕೆಲಸ ಎಷ್ಟು ಹೊತ್ತಿಗೆ ಮಾಡಬೇಕು ಹೇಳಮ್ಮ. ಅತ್ತೆ ಕಸ ಗುಡಿಸಿ, ಅತ್ತೆ ಪಾತ್ರೆ ತೊಳಿರಿ ಅಂತ ಕೂಗಿ ಕೂಗಿ ಮಾಡಿಸಬೇಡ ಎಂದರು. ಅಮ್ಮ, ಪಾತ್ರೆ, ಬಟ್ಟೆ, ಕಸ ಎಲ್ಲಕ್ಕೂ ಆಳುಗಳಿದ್ದಾರೆ. ಲಲಿತಮ್ಮ, ಸಂಧ್ಯಾ ಅಡಿಗೆ ಮನೆ ನೋಡ್ಕೋತಾರೆ. ಮೊಮ್ಮಗನ ಆಡಿಸ್ತಾ ಟೇಪ್ ರೆಕಾರ್ಡರ್ನಲ್ಲಿ ದೇವರ ನಾಮ ಕೇಳ್ತಾ ಟಿವಿ ನೋಡ್ತಾ ಕಾಲ ಕಳಿ. ಇಲ್ಲೇ ಹತ್ತಿರದಲ್ಲಿ ಶ್ರೀ ವೆಂಕಟೇಶ್ವರ ದೇವಸ್ಥಾನ ಇದೆ. ದಿನ 2 ಹೊತ್ತು ಹೋಗಿ ಬಾ. ಸೊಸೆಯರು 2 ಹೊತ್ತು ಬಿಸಿ ಬಿಸಿಯಾಗಿ ಮಾಡಿ ಹಾಕ್ತಾರೆ. ತಿಂದುಂಡು ಆರಾಮವಾಗಿರು. ನಿನ್ನ ಅಳಿಯ 2 ಮೂಟೆ ಅಕ್ಕಿ ಕಳಿಸದಿದ್ದರೂ ಈ ಮನೆಯಲ್ಲಿ ತಿನ್ನುಣ್ಣೋ ಹಕ್ಕು ನಿನಗಿದೆ. ನಿನ್ನ 2 ಗಂಡು ಮಕ್ಕಳಾದ ನಾವು ಕೈ ತುಂಬ ಸಂಪಾದಿಸ್ತಾ ಇದ್ದೀವಿ. ರಾಮು ನಿನಗೆ ತಿಂಗಳಿಗೆ 100 ರೂಪಾಯಿ ಕೊಡ್ತಾನೆ. ನಾನು 100 ರೂಪಾಯಿ ಕೊಡ್ತೀನಿ. ದೇವರಿಗೆ ಮೊಮ್ಮಕ್ಕಳಿಗೆ ಏನು ಬೇಕೋ ತೆಕ್ಕೊಡು. ಆದರೆ ಒಂದು ಮಾತು ಅಮ್ಮ, ಒಬ್ಬರ ಮೇಲೆ ಒಬ್ಬರನ್ನು ಎತ್ತಿಕೊಟ್ಟು ರಾಜಕೀಯ ಮಾತ್ರ ಮಾಡಬೇಡ. ಎಲ್ಲರನ್ನೂ ಒಂದೇ ಸಮ ಪ್ರೀತಿಸು ಎಂದರು. ಮಗನ ಗುಣ ಅರಿತ ರಂಗಮ್ಮ ತಮ್ಮ ಹಳೆಯ ರಾಜಕೀಯ ವಿದ್ಯೆ ತೆಗೆಯಲಿಲ್ಲ. ಮೊಮ್ಮಗವನ್ನು ಜಾಸ್ತಿ ಆಡಿಸಲು ಅವಕಾಶ ಸಿಗುತ್ತಿರಲಿಲ್ಲ. ಅದು ವೈಜಯಂತಿ ತಾಯಿ ಲಲಿತಮ್ಮನನ್ನು ಜಾಸ್ತಿ ಹೊಂದಿಕೊಂಡಿತ್ತು. ಉಂಡು ತಿಂದು ಆರಾಮವಾಗಿ ಗುಡಿ ಮಠ ಸುತ್ತಿ ರಾಯರ ಸೇವೆ, ದೇವರ ಸೇವೆ ಮಾಡಿಕೊಂಡು ಹಾಯಾಗಿದ್ದರು. ಮೋಹನನು ನಗು ನಗುತ್ತಾ ತಾಯಿಯ ಕೂಡ ಮಾತಾಡುತ್ತಿದ್ದ. ನಾನು ಮೂರ್ಖಳಪ್ಪ. ನಿಂತ ಕಾಲಿನ ಮೇಲೆ 40,000 ರೂಪಾಯಿ ತೆಗಿಸಿ ಪಾಲು ಅಂತ ಗಲಾಟೆ ಮಾಡಿ ಹೋದೆ. ಇಲ್ಲೇ ಅಂಗಡಿ ಕೆಲಸ ಇದ್ದಿದ್ರೆ ಅವರಿಗೆ ಕೈ ತುಂಬ ಸಂಬಳ ಕೊಡ್ತಿದ್ದೆ. ಈಗ ತೀರಾ ಕುಗ್ರಾಮ ಸೇರಿದರು ಎಂದು ಹಲಬುವರು. ನಿನ್ನ ಮಾತು ಕೇಳಿದರೆ ಗೌರಿನೂ ಸಂಧ್ಯಾ ಹಾಗೆ ಸುಖವಾಗಿರಬಹುದಿತ್ತು. ನಾನೇ ಆತುರ ಮಾಡಿದೆ ಎನ್ನುವರು. ಇರ್ಲಿ ಬಿಡಮ್ಮ, ಅವನ ಹಳ್ಳಿ ಅವರ ಪಾಲಿನ ಸ್ವರ್ಗವಾಗಲಿ. ಭೂತಾಯಿ ನಂಬಿದವರ ಕೈ ಬಿಡಲ್ಲ. ನೀನು ಬಂಗಾರದ ಮನುಷ್ಯ ಸಿನಿಮಾ ನೋಡಿದೆಯೋ ಇಲ್ಲವೋ? ನಿನ್ನಳಿಯನೂ ಹಾಗೆ ಬಂಗಾರದ ಮನುಷ್ಯನಾಗ್ತಾನೆ ಎನ್ನುತ್ತಿದ್ದ. ರಂಗಮ್ಮ ನಿರಾಶೆಯನ್ನು ನುಮ್ಮಿಕೊಂಡು, ಆಗಲಪ್ಪ, ನಿನ್ನ ಹೆದರಿಕೆಯಿಂದಲಾದರೂ ಅವನು ಮುಂದುವರಿಯಲಿ ಎನ್ನುತ್ತಿದ್ದರು. ಅವರ ಮನಸ್ಸಿನ ತುಂಬ ಅಶಾಂತಿ ತುಂಬಿತ್ತು. ಹಿಂದಿನಂತೆ ಜಗಳ, ಕದನ, ರಾಜಕೀಯ ಮಾಡದಿದ್ದರೂ ಒಮ್ಮೊಮ್ಮೆ ಮನದಲ್ಲಿ ಉಕ್ಕಿ ಬರುವ ಭಾವನೆಗಳನ್ನು ನಿಯಂತ್ರಿಸಲು ರಂಗಮ್ಮನಿಗೆ ಸಾಧ್ಯವಾಗುತ್ತಿರಲಿಲ್ಲ. 6 ತಿಂಗಳಿಗೊಮ್ಮೆ ಮಗಳ ಮನೆ ಎಂದು ಹಳ್ಳಿಗೆ ಹೋಗುವರು. ಹಣ್ಣು, ಹೂವು, ಸಿಹಿ ತಿಂಡಿ, ಸೀರೆ, ಮೊಮ್ಮಕ್ಕಳಿಗೆ ಫ್ರಾಕ್ ಎಲ್ಲ ತೆಗೆದುಕೊಂಡು ಹೋಗುತ್ತಾ ಇದ್ದರು. ಬೋರ್ವೆಲ್ನಲ್ಲಿ ನೀರು ಜಗ್ಗುತ್ತಾ ಹಳ್ಳಿ ಮನೆಯ ಕೆಲಸ ಮಾಡುತ್ತಾ ಒದ್ದಾಡುವ ಮಗಳನ್ನು ನೋಡಿದಾಗ ಬೇಸರ ಉಕ್ಕುತ್ತಿತ್ತು. ಅಮ್ಮ, 6 ತಿಂಗಳು ನೀನು ಇಲ್ಲಿದ್ದರೆ ಅನ್ನ ಹಾಕ್ತಾರಂತೆ. 6 ತಿಂಗಳು ಮಗನ ಮನೇಲಿರು. ಅಕ್ಕಿಗಿಕ್ಕಿ ಕೊಡಲ್ಲ ಅಂತಾರೆ. ನೀನಿದ್ರೆ ನನಗೂ ಸ್ವಲ್ಪ ಉಸಿರಾಡಿಕೊಳ್ಳಿಕ್ಕೆ ಪುರುಸೊತ್ತಿರುತ್ತೆ ಎಂದು ಗೌರಿ ಕೇಳಿದಳು. ಬಟ್ಟೆ, ಪಾತ್ರೆ, ಆ ಬೋರ್ವೆಲ್ನಲ್ಲಿ ಜಗ್ಗಿ ನೀರು, ಕಟ್ಟಿಗೆ ಒಲೆಯಲ್ಲಿ ಅಡಿಗೆ, ಕಟ್ಟಿಗೆ ಒಲೆಯಲ್ಲಿ ಸುಟ್ಟ ಮುಸುರೆ ರಾಶಿ ತೊಳೆಯಾಟ ಆಕೆಗೆ ಒಗ್ಗುತ್ತಿರಲಿಲ್ಲ. ಸುಖವಾಗಿ ಮಗನ ಮನೆಯಲ್ಲಿ ತಿಂದುಂಡು ಟಿವಿ ನೋಡುತ್ತಾ ಟೇಪ್ ರೆಕಾರ್ಡರ್ನಲ್ಲಿ ಹಾಡು ಕೇಳುತ್ತಾ ಆರಾಮವಾಗಿ ಮಲಗಿ ಕೂತು ಕಾಲ ಕಳೆಯುವ ಬದುಕಿನ ಬದಲು ಯಾವಾಗಲೂ ಸಿಡಿಸಿಡಿ ಎನ್ನುವ ಅಳಿಯನ ಮನೆಯಲ್ಲಿ ಈ ದುಡಿಯುತ್ತಾ ಇರಲು ಆಕೆಗೊಗ್ಗುತ್ತಿರಲಿಲ್ಲ. ಅಲ್ಲಿ ಮೋಹನನ ಮನೆ ಹೇಗಿದೆ ಅಂತಿ? ಟಿವಿ, ಫ್ರಿಜ್, VCP, ಏರ್ ಕೂಲರ್, ಕೈಯಿಟ್ಟ ಕಡೆ ನೀರು, ಸಿಂಕ್ಗಳು ಎಂದು ವರ್ಣಿಸುತ್ತಿದ್ದಂತೆಯೇ ಗೌರಿ ಬೇಸರದಿಂದ
ಅವರ ಶ್ರೀಮಂತಿಕೆ ಇದ್ದರೆ ಅವರಿಗಮ್ಮ. ಬಸುರಿ ಆದಾಗಲೂ ನನ್ನ ಕೈಯಲ್ಲಿ ದುಡಿಸ್ತಿದ್ದಳು ರಾಮಣ್ಣನ ಹೆಂಡತಿ. ಮಗುಗೆ ಒಂದು ಅಂಗಿ ಕೊಡಲಿಲ್ಲ. ಸಾವಿರ ರೂಪಾಯಿ ಸಂಪಾದಿಸೋ ಆ ಜನ ಇನ್ಮೇಲೆ ಆ ಮನೆಗೆ ಬರಲ್ಲ ಎನ್ನುವಳು. 8 ದಿನ ಮಗಳ ಮನೆ ವಾಸ ಸಾಕಾಗಿ ಇಲ್ಲಿ ಬರುತ್ತಿದ್ದರು. ಒಮ್ಮೆ ಸಂಧ್ಯಾ ಎದುರಿಗೆ, ಅತ್ತಿಗೆ ನಿಮ್ಮ ನೆಕ್ಲೆಸ್ ಚೆನ್ನಾಗಿದೆ, ಅತ್ತಿಗೆ ನಿಮ್ಮ ಅವಲಕ್ಕಿ ಸರ ಚೆನ್ನಾಗಿದೆ, ಹೀಗೆ ಹೊಗಳೋದೇ ಆಯಿತು. ಇಬ್ಬರ ಅತ್ತಿಗೆರ ಒಡವೆಗಳನ್ನು ನೋಡಿ ಹಿರಿ ಹೀಗೆಕಾಯಿ ಆಗಿದ್ದಿ. ಆದರೆ ನಿಂಗೆ ಆಗ ಮದುವೆಯಲ್ಲಿ ಹಾಕಿದ ಮುತ್ತಿನೋಲೆ, ಡ್ರಾಪ್ಸ್, ಮಾಂಗಲ್ಯ ಸರ ಬಿಟ್ಟರೆ ಏನಿಲ್ವಲ್ಲೇ ಎಂದರು. ಸಂಧ್ಯಾ ನಗುತ್ತಾ, ಅಮ್ಮ, ಮೋಹನಣ್ಣ ಅವನ ಹೆಂಡತಿಯದು ಸೇರಿ ಅವರಿಗೆ ತಿಂಗಳಿಗೆ 15,000 ಸಂಪಾದನೆ ಇದೆ. ನಮ್ಮ ಯಜಮಾನರಿಗೆ ತಿಂಗಳಿಗೆ 2,000 ಸಂಪಾದನೆ ಇದೆ. ಮೋಹನ ಇದ್ದಷ್ಟು ಜೋರಾಗಿ ರಾಮಣ್ಣ ಇರಲಿಕ್ಕಾಗಲ್ಲ. ರಾಮಣ್ಣ ಇದ್ದ ಹಾಗೆ ನಾವು ಇರಲಿಕ್ಕಾಗಲ್ಲ. ರಾಮಣ್ಣ ಈ ಮನೇನ ಕೊಂಡ್ಕೋತಿದ್ದಾನೆ. ಅಂಗಡಿ ಹಾಗೂ ಮನೆ ಸೇರಿ 4 ಲಕ್ಷ. ಮೊದಲು ಹೊರಗೆಲ್ಲಾದರೂ ಇರಲಿ ಅಂತ ಮೋಹನಣ್ಣ ಹೇಳಿದ. ಇಲ್ಲಿನ ಪಾಶ್ ಏರಿಯಾ ಅಂದರೆ ನಿಜಲಿಂಗಪ್ಪ ಕಾಲೋನಿಲೇ 60x80 ಸೈಟು ತಗೊಂಡ ಅಣ್ಣ. ಆದರೆ ರಾಮಣ್ಣ ಮಾತಾಡಿ, ಅಣ್ಣ, ನನಗೆ ಅಲ್ಲಿ ಮನೆ ಮಾಡಿದರೂ ಮೈಲಿ ದೂರದಿಂದ ಆ ಅಂಗಡಿಗೆ ಓಡಾಡಲಿಕ್ಕೆ ಆಗಲ್ಲ. ಅಲ್ಲಿನ ಮನೆ ನಿಮಗೆ ಇರಲಿ. ಈ ಮನೆ 4 ಲಕ್ಷಕ್ಕೆ ನನಗೆ ಕೊಡಿ ಎಂದ. ಅಣ್ಣ, ಈ ಮನೆ ರಾಮಣ್ಣನಿಗೆ ರಿಜಿಸ್ಟ್ರೇಷನ್ ಮಾಡಿಸಿ ಕೊಡ್ತಿದ್ದಾರೆ. ಈ ಶನಿವಾರ ನಿಜಲಿಂಗಪ್ಪ ಕಾಲೋನಿಗೆ ಹೊಸ ಮನೆ ಗುದ್ದಲಿ ಪೂಜೆ ಇದೆ. ಭವ್ಯವಾದ ಬಂಗಲೆ ಇನ್ನಾರು ತಿಂಗಳಲ್ಲಿ ತಯಾರಾಗುತ್ತೆ ಎಂದಳು. ಅಂದರೆ ಅವನು ಬೇರೆ ಹೋಗ್ತಾನಾ ಎಂದರು. ಇಲ್ಲಮ್ಮ, ಅವರಿಬ್ಬರಿಗೆ ತುಂಬ ಒಗ್ಗಟ್ಟಿದೆ. ಚಿಕ್ಕತ್ತಿಗೆ ಅಂತೂ ದೊಡ್ಡತ್ತಿಗೆ ಕೂಡಿಸಿ ಉಪಚಾರ ಮಾಡ್ತಾರೆ. ಇಬ್ಬರು ತುಂಬ ಲೋನ್ ತಗೊಂಡಿದ್ದಾರೆ. ಅದೆಲ್ಲ ಅಂಗಡಿ ಆದಾಯದ ಮೂಲಕ ತೀರಲಿಕ್ಕೆ 4 ವರ್ಷ ಆಗುತ್ತೆ ಅಂತ ಅಣ್ಣ ಹೇಳಿದ್ದಾನೆ. ಆ ಮನೆನ ಒಬ್ಬ ಸೇಟ್ಗಳಿಗೆ ತಿಂಗಳಿಗೆ 2,000 ರೂಪಾಯಿಗಳಿಗೆ ಬಾಡಿಗೆ ಕೊಡ್ತಿದ್ದಾರೆ. ಈ ಮನೆ ಮಹಡಿಯ ಮೇಲೂ ಒಂದು ಬೆಡ್ರೂಮಿನ ಮನೆ ಎಬ್ಬಿಸ್ತಿದ್ದಾರೆ ಎಂದಳು. ಎಷ್ಟು ಮನೆ ಕಟ್ಟಿಸ್ತಾನೆ ಇವನು? ಒಂದು ಕಾಲದಲ್ಲಿ 500 ರೂಪಾಯಿ ಸಂಪಾದಿಸಿಕೊಂಡು ಬಿದ್ದಿದ್ದ ಎಂದು ಮಗನನ್ನು ಬೈದರು. ಮನೆಯಲ್ಲಿ ಇಷ್ಟು ಸುಖವಾಗಿದ್ದಿ, ನಿನಗೆ ಯಾಕಮ್ಮ ಇನ್ನೂ ಏನೂ ಅಸಮಾಧಾನ, ಏನು ಚಿಂತೆ? ನನ್ನ ಮಟ್ಟಿಗೆ ನಾನು, ಗೌರಿಯ ಮಟ್ಟಿಗೆ ಗೌರಿ ಸುಖವಾಗಿದ್ದೀವಿ. ಅಣ್ಣನ ಐಶ್ವರ್ಯ ನಮಗಿಲ್ಲ ಅಂತ ನೀನು ಹಂಬಲಿಸಿದರೆ ಹೇಗೆ? ಅಣ್ಣ ನಮ್ಮನ್ನೆಲ್ಲ ಒಂದು ನೆಲೆಗೆ ತಂದು ತಾನು ತನ್ನ ಸ್ವಯಂ ಪ್ರತಿಭೆಯಿಂದ ಮುಂದೆ ಬಂದಿದ್ದಾನೆ. ದೇವರು ಅವನಿಗೆ ಒಲಿದು 2 ಕೈಯಲ್ಲಿ ಕೊಡ್ತಿದ್ದಾನೆ. 1000 ಜನಕ್ಕೆ ಒಬ್ಬರಿಗೆ ಒಲಿಯಬಹುದಾದ ಅದೃಷ್ಟ ಅವನದು. ನಮ್ಮಂಥವರ ಜೊತೆ ಹೋಲಿಸಿ ವ್ಯತೆ ಪಡಬೇಡ. ನಮ್ಮಂಥವರು 1000 ಜನ ಇದ್ದಾರೆ ಎಂದಳು. ನಿಜ ಕಣೆ, ನಿನಗಿರೋ ವಿವೇಕ ನನಗಿಲ್ಲ. ನನಗೆ ವಯಸ್ಸಾಗಿದ್ದು ದಂಡ ಎಂದು ರಂಗಮ್ಮ ಮಗಳೆದುರು ನುಡಿದರು. 2 ಮನೆಗಳ ಗೃಹಪ್ರವೇಶ ಒಟ್ಟಿಗೆ ಇಟ್ಟುಕೊಂಡರು. ಜೊತೆಗೆ ಶ್ರೀಧರನ ವರ್ಷದ ಹುಟ್ಟಿದ ಹಬ್ಬ. ಅರುಂಧತಿ ಚಿಕ್ಕಮ್ಮ, ವೈಶಾಲಿ ಎಲ್ಲರಿಗೂ ಆಹ್ವಾನ ಪತ್ರಿಕೆ ಕಳಿಸಿದಳು. ಆದರೆ ವೈಶಾಲಿ ಬರುತ್ತಾಳೆಂಬ ನಂಬಿಕೆ ಇರಲಿಲ್ಲ. ತನ್ನ ಮದುವೆಯಾದ 2 ವರ್ಷದಿಂದ ಅವಳು ಯಾವ ಸಮಾರಂಭಕ್ಕೂ ಬಂದಿರಲಿಲ್ಲ. ಆದರೆ ತನ್ನ ಮದುವೆಗೆ ಸಹ ಬರದಿದ್ದ ವೈಶಾಲಿ ಗೃಹ ಪ್ರವೇಶೋತ್ಸವಕ್ಕೆ ಬಂದಾಗ ವೈಜಯಂತಿಗೆ ಕೊಂಚ ಅಚ್ಚರಿ ಇತ್ತು. ಜಯ, ಒಂದು ಕೆಲಸ ಇಟ್ಟುಕೊಂಡೇ ನಿನ್ನ ಹತ್ತಿರ ಬಂದಿದ್ದೀನಮ್ಮ ಎಂದಳು ದೈನ್ಯವಾಗಿ. ಇವಳಂಥ ಶ್ರೀಮಂತೆಗೂ ಏನು ಕೊರತೆಯೋ ಎಂದು ಅಕ್ಕನ ಮೈತುಂಬ ತುಂಬಿದ ಆಭರಣಗಳನ್ನು ನೋಡುತ್ತಾ ಮನದಲ್ಲೇ ಯೋಚಿಸಿದಳು ವೈಜಯಂತಿ. ವೈಶಾಲಿ ಮಾತಾಡಿ, ಸೊಗಸಾದ ಮನೆ ಇದೆ, ಮೈತುಂಬ ಬಗೆ ಆಭರಣ ಇದೆ ನಿಜ. ಆದರೆ ಮಕ್ಕಳ ಓದಿಂದೇ ನನಗೆ ಚಿಂತೆ ಇದೆ. ದೀಪಕ್ತು ಈ ಸಲ SLC, ಶೋಭಂದು ಹೈಸ್ಕೂಲ್ 2ನೇ ತರಗತಿ. ಈ ಊರಿನ ಆಕ್ಸ್ಫರ್ಡ್ ಇಂಗ್ಲಿಷ್ ಇನ್ಸ್ಟಿಟ್ಯೂಟ್ನಲ್ಲಿ ಸೇರಿಸಿದ್ದೀನಿ. ಹಾಸ್ಟೆಲ್ನಲ್ಲಿದ್ದಾರೆ. ಇಬ್ಬರಿಗೂ ಹಾಸ್ಟೆಲ್ ವಾಸ, ಊಟ ತಿಂಡಿ ಒಗ್ತಿಲ್ಲ. ಮೊದಲಿನ ಮೆರಿಟ್ ಇಲ್ಲ. ಹಾಸ್ಟೆಲಿನ ಪುಂಡ ವಿದ್ಯಾರ್ಥಿಗಳ ಕಾಟ, ರ್ಯಾಗಿಂಗ್ಗೆ ಬೇಸತ್ತಿದ್ದಾರೆ. ನಾನು ಇಲ್ಲಿ ಮನೆ ಮಾಡಿ ಮಕ್ಕಳನ್ನು ಓದಿಸಬೇಕು ಅಂತಿದ್ದೇನೆ. ನಮ್ಮ ಯಜಮಾನರು ಇಲ್ಲೇ ವರ್ಗ ಮಾಡಿಸಿಕೋಬೇಕಂತಿದ್ದಾರೆ. ಅವರು ಬಂದರೆ 3 ವರ್ಷ ಇಲ್ಲಿ ನಮ್ಮ ಜೊತೆ ಇರ್ತಾರೆ. ಆದರೆ ಅವರು ಬೇರೆ ಯಾವ ಊರಿಗೆ ಹೋಗಲಿ, ನಮ್ಮತ್ತೆ ನಮ್ಮ ಮಾವ ಅವರ ಜೊತೆ ಹೋಗ್ತಾರೆ. ಮಕ್ಕಳ ಓದಿಗಾಗಿ ನಾನು ಇಲ್ಲಿರ್ತೀನಿ. ಇವರಿಗೆ ತೀರಾ ತಾಲೂಕು ಲೆವೆಲ್ಗಳಿಗೂ ಹಾಕ್ತಾರೆ. ನನಗೆ ದೂರ ಎಲ್ಲೋ ಮನೆಗಳು ಮಾಡಲಿಕ್ಕೆ ಇಷ್ಟವಿಲ್ಲ. ಇಲ್ಲಾದರೆ ಮಕ್ಕಳ ಸ್ಕೂಲಿಗೆ ಹತ್ತಿರ, ನನಗೆ ಪರಿಚಿತ ವಾತಾವರಣ, ಅಂಗಡಿ ಮುಂಗಟ್ಟು ಹತ್ತಿರ, ಇಲ್ಲೇ ಇರ್ತೀನಿ. ನೀನು ನನಗೆ ಬಾಡಿಗೆಗೆ ಕೊಡು. ನೀರಿನ ಸೌಲಭ್ಯ ಎಲ್ಲ ಇದೆ. ಅದಕ್ಕೆ ಈ ಮನೆ ಇಷ್ಟವಿದೆ ಎಂದಳು. ನನ್ನ ಹಸ್ಬೆಂಡ್ಗೆ ಕೇಳ್ತೀನಿ ಎಂದಳು. ಮೋಹನನ್ನು ಕೇಳಿದಾಗ ಯಾರೋ ಒಬ್ಬರಿಗೆ ಬಾಡಿಗೆ ಕೊಡಲೇಬೇಕಲ್ಲ. 10,000 ಅಡ್ವಾನ್ಸ್, 600 ರೂಪಾಯಿ ಬಾಡಿಗೆ ಎಂದ. ವೈಶಾಲಿ ಅಲ್ಲಿ ತಮ್ಮ ದೊಡ್ಡ ಬಂಗಲೆ 1000 ರೂಪಾಯಿಗೆ ಬಾಡಿಗೆಗೆ ಕೊಟ್ಟು ಬಂದಿದ್ದಳು. ತಾಲೂಕ್ ಲೆವೆಲ್, ಊರ ಹೊರಗಿನ ಬಡಾವಣೆ ಆದ್ದರಿಂದ ಅಲ್ಲಿ ಬಾಡಿಗೆ ಕಡಿಮೆ. ಇದು ಬಾಲ್ಕನಿ, ವರಾಂಡ, 1 ಬೆಡ್ರೂಮ್, ಹಜಾರ, ಅಡಿಗೆ ಮನೆ, ಹಿಂಬದಿಯ ಓಣಿಯಲ್ಲಿ ಬಚ್ಚಲ ಮನೆ, ಲೆಟ್ರಿನ್ ಎಲ್ಲ ಒಳಗೈಯಾಗಿತ್ತು. ಮಹಡಿಯ ಮೇಲಿನ ಆ ಮನೆಗೆ 600 ರೂಪಾಯಿ ಕೊಟ್ಟು ಬಾಡಿಗೆಗೆ ಬಂದಳು. ನಿಜಲಿಂಗಪ್ಪ ಕಾಲೋನಿ ಮನೆಯಂತೂ ತುಂಬ ವೈಭವವಾಗಿ ಇತ್ತು. ನೀನೇ ಪುಣ್ಯವಂತೆ, 3 ಮನೆಗಳ ಒಡತಿಯಾದೆ. ನಾವು ಹಠಕ್ಕೆ ಬಿದ್ದು ಮನೆ ಕಟ್ಟಿಸಿದರೂ ಸ್ವಂತ ಮನೆಯ ವಾಸ ಎಂದಿಗೋ. ಮಕ್ಕಳು ಓದು ಮುಗಿದು 7-8 ವರ್ಷದ ನಂತರ ಆ ಮನೆಗೆ ಹೋಗಬೇಕು. ನನಗೆ ತಾಲೂಕು ಲೆವೆಲ್ನಲ್ಲಿ ಮನೆ ಕಟ್ಟಿಸಲಿಕ್ಕೆ ಒಂದು ಚೂರು ಇಷ್ಟವಿರಲಿಲ್ಲ. ಏನು ಮಾಡೋದು, ಅಲ್ಲೇ ಕಟ್ಟಿಸಬೇಕಾಯಿತು. ಅಮ್ಮನ ಪಾಲಿನ ಹಣನೂ ಎಂದಾದರೂ ವಾಪಸ್ಸು ಮಾಡ್ತೀನಿ. ಈಗ ಇವರಿಗೆ ಲೋನ್ ಡಿಡಕ್ಷನ್ ಆಗ್ತಾ ಇದೆ ಎಂದು 100 ತೊಂದರೆ ಹೇಳಿಕೊಂಡಳು. ಒಂದು ಕಾಲದಲ್ಲಿ ಗರ್ವದಿಂದ ಬೀಗುತ್ತಿದ್ದ ಅಕ್ಕ ಈಗ ತನ್ನ ಮನೆಗೆ ಬಾಡಿಗೆಗೆ ಬಂದಿದ್ದು ಅವಳಿಗೆ ಕೊಂಚ ಅಚ್ಚರಿಯೇ ಎನಿಸಿತ್ತು. ಅರುಂಧತಿ ಚಿಕ್ಕಮ್ಮ ತಮ್ಮ ಮಗನ ಬಗ್ಗೆ ಹೇಳಿ,
ನೋಡೆ 20 ವರ್ಷ ಆಯಿತು. SLC ದಂಡಯಾತ್ರೆ ಮಾಡ್ತಾ ಕೂತಿದ್ದಾನೆ. ನಿಮ್ಮ ಅಂಗಡಿಲಿ ಏನಾದರೂ ಕೆಲಸ ಕೊಟ್ಟು ಒಂದಿಷ್ಟು ಸಂಬಳ ಕೊಡು. ಅದವನಿಗೆ ಅಭ್ಯಾಸ ಆಗಿ ಸ್ವಲ್ಪ ತರಬೇತಿ ಪಡೆದರೆ ನಮ್ಮೂರಲ್ಲಿ ಒಂದು ಅಂಗಡಿ ಹಾಕ್ಕೊಡ್ತೀನಿ ಎಂದಿದ್ದರು. ಎಲ್ಲರೂ ತನ್ನ ಸಹಾಯ ಕೇಳುವರೆ. ಒಂದು ಕಾಲದಲ್ಲಿ ಹೇಗಿದ್ದೆ ತಾನು. 34 ವರ್ಷವಾದರೂ ವಿವಾಹವಾಗದೆ ಒಂಟಿಯಾಗಿ ಜೀವಿಸುತ್ತಾ ಹೆತ್ತ ತಾಯಿಯನ್ನು ಮನೆಯಿಂದ ಓಡಿಸಿದವಳೆಂಬ ಸುಳ್ಳು ಅಪವಾದ ಹೊತ್ತು ಅಣ್ಣ, ಅತ್ತಿಗೆ, ಅಕ್ಕ, ಭಾವ, ಚಿಕ್ಕಮ್ಮ, ಚಿಕ್ಕಪ್ಪ ಎಲ್ಲರಿಂದ ದೂರವಾಗಿದ್ದೆ. ಆದರೆ ಐಶ್ವರ್ಯ ಇದ್ದ ಕಡೆ ನೆಂಟರು ಎಂಬಂತೆ ಈಗ ಎಲ್ಲರೂ ತನ್ನವರಾಗಿದ್ದಾರೆ. ಅಣ್ಣ ಅತ್ತಿಗೆಯ ಮಗನಿಗೆ BE ಓದಿಸುತ್ತಿರುವವಳು ತಾನು. ತಾಯಿಗೆ ಆಶ್ರಯ ನೀಡಿ ಸಾಕುತ್ತಿರುವವಳು ತಾನು. ಅಕ್ಕನಿಗೆ ಮಹಡಿಯ ಮೇಲಿನ ಮನೆ ಬಾಡಿಗೆಗೆ ಕೊಟ್ಟಿರುವವಳು ತಾನು. ಮೋಹನ ತನ್ನ ಬದುಕಿಗೆ ಬೆಳಕಾಗಿ ಬಂದ. ತನ್ನ ಜೀವನದಲ್ಲಿ ಜೇನು ತುಂಬಿದ. ಅಮ್ಮ ಎಂದು ಓಡಿ ಬಂದ ಶ್ರೀಧರನ ನೆತ್ತಿಕೊಂಡು, ಜೀವನ ಜೇನಾಯಿತು ಮರಿ, ನನ್ನ ಜೀವನದಲ್ಲಿ ಜೇನು ತುಂಬಿತು ಎಂದಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.